Hello guys, how to pass D Pharmacy practicals. ಓಕೆ, ನಾಳೆ ನಿಮ್ಮದು ಡಿ ಫಾರ್ಮಸಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ. ಫಸ್ಟ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ನ್ಯೂ ಸಿಲೆಬಸ್ ಹೊರಟು. ಅವರಿಗೆ ನಾನು ಏನು ಹೇಳಬೇಕಂತ ಹೇಳಿದರೆ ಭಾಳ ಇಂಪಾರ್ಟೆಂಟ್ ಇದೆ ಇದು. ನೋಡಿ ಗೈಸು, ನೀವು ಯಾವುದೇ ಪ್ರಾಕ್ಟಿಕಲ್ ಆಗಲಿ, ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಸೋಷಿಯಲ್ ಫಾರ್ಮಸಿ ಆಗಲಿ, ಯಾವುದೇ ಕೆಮಿಸ್ಟ್ರಿ ಯಾವುದೇ ಪ್ರಾಕ್ಟಿಕಲ್ ಆಗಲಿ, ಒಂದು ಕಾನ್ಸೆಪ್ಟ್ ನೆನಪಿರಬೇಕು. ಆ ಏನು ಕಾನ್ಸೆಪ್ಟ್ ಅಂದ್ರಪ್ಪ ನೋಡಿರಿ, ನಿಮ್ಮ ಫಸ್ಟ್ ಸೆಷನಲ್ ಮತ್ತು ಸೆಕೆಂಡ್ ಸೆಷನಲ್ದಲ್ಲಿ, ಹೌದಾ, ಫಸ್ಟು ಮತ್ತು ಸೆಕೆಂಡ್ ಸೆಷನಲ್ದಲ್ಲಿ ಯಾವ ಮೇಜರು ಯಾವ ಮೈನರ್ ಎಕ್ಸ್ಪೀರಿಮೆಂಟ್ ಕೊಟ್ಟಿರ್ತಾರಲ್ಲ ಅದೇ ಕೊಡೋದು, ಅದೇ ಎಕ್ಸ್ಪೀರಿಮೆಂಟ್ ನೋಡ್ಕೊಂಡು ಹೋಗಿ ನೀವು. ಓಕೆ, ಒಂದು ಮೈನರ್ ಇರ್ತೈತಿ, ಒಂದು ಮೇಜರ್ ಇರ್ತೈತಿ. 10 ಮಾರ್ಕ್ಸಿಗೆ ಮೇಜರು, 5 ಮಾರ್ಕ್ಸಿಗೆ ಮೈನರ್ ಇರ್ತೈತಿ, ಸಿನಾಪ್ಸಿಸ್ ಇರ್ತೈತಿ, ವೈವಾ ಇರ್ತೈತಿ, ರೆಕಾರ್ಡ್ ಚೆಕ್ ಮಾಡ್ತಾರೆ. ಇಷ್ಟು ಬಿಟ್ಟರು ಮತ್ತೇನು ಮಾಡೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ಫಸ್ಟ್ ಸೆಷನಲ್ ಮತ್ತು ಸೆಕೆಂಡ್ ಸೆಷನಲ್ ಮತ್ತು ಥರ್ಡ್ ಸೆಷನಲ್ದಲ್ಲಿ ಯಾವ ಪ್ರಾಕ್ಟಿಕಲ್ ನಡೆದಿರ್ತವೆ, ಹೌದಾ, ಯಾವ ಎಕ್ಸಾಮು ಯಾವ ಪ್ರಾಕ್ಟಿಕಲ್ ನಿಮಗೆ ನಡೆದಿರ್ತವೆ ಆ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಪಾಸ್ ಯುವರ್ ಎಕ್ಸಾಮ್. ಮತ್ತು ಇನ್ನೂ ಒಂದು, ಈಗ ನಿಮ್ಮ ಸೀನಿಯರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ, ಸರ್ ನಿಮಗೆ ಯಾವ್ದು ಕೊಟ್ಟಿದ್ದರು, ಹೌದಾ, ನಿಮಗೂ ಅದೇ ಕೊಡೋದು. ಡಿಸ್ಕಷನ್ ಮಾಡಬೇಕು, ಸೀನಿಯರ್ಸ್ ಕಡೆ ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಪ್ರಾಕ್ಟಿಕಲ್ದಲ್ಲಿ ಯಾವ್ದು ಕೊಟ್ಟಿದ್ದರು ಅದೇ ಕೊಡೋದು. ಟೆನ್ಷನ್ ತಗೋಬೇಡಿ, ಆರಾಮಾಗಿ ಹೋಗಿ ಎಕ್ಸಾಮ್ ಬರೀರಿ ಬರ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಕ್ಟಿಕಲ್ಸ್.